ರಾಷ್ಟ್ರ ಅದರಲ್ಲೂ ಕೂಡ ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಮೂರನೇ ವಿಶ್ವ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧಾನ ಅಂತ. ಇಸ್ರೇಲ್ ವರ್ಸಸ್ ಇರಾನ್ 6ನೇ ದಿನದ ಭೀಕರ ಯುದ್ಧ ಇದು. ಇಸ್ರೇಲ್ ಪರ ಅಖಾಡಕ್ಕಿಳಿಯುತ್ತಾ ಹಾಗಾದ್ರೆ ಅಮೆರಿಕ ಸೇನೆ ಎನ್ನುವಂತ ಪ್ರಶ್ನೆ. ಇರಾನ್ಗೆ ನೇರ ವಾರ್ನ್ ಮಾಡಿರುವಂತಹ ಯುಎಸ್ ಅಧ್ಯಕ್ಷ ಖಮೇನಿ ಮುಂಡಾಟ ಬಿಟ್ಟು ಶರಣಾಗುವಂತೆ ಸೂಚನೆ ಕೂಡ ಈಗ ಕೊಡಲಾಗಿದೆ. ಬೇಷರತ್ ಶರಣಾಗತಿಗೆ ಸೂಚನೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಇದನ್ನೇ ಮಾಡೋದು. ಯಾಕಂತ ಹೇಳಿದ್ರೆ ಭಾರತ ಅಮೆರಿಕ ಯಾವ ರೀತಿಯಾಗಿ ಸಂಬಂಧ ಇದೆ, ಆ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ನಡುವೆ ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಮಧ್ಯಸ್ಥಿಕೆ ಮಾಡಿದ್ವಿ, ನಾನೇ ಸೀಸ್ ಫೈರ್ ಮಾಡೋಕೆ ಹೇಳಿದ್ದು. ಸೊ ಇದೆಲ್ಲವೂ ಕೂಡ ವಿಚಾರ ಬಹಿರಂಗವಾಯಿತು. ಅದೇ ಸಂಬಂಧಪಟ್ಟಂತೆ ಮಿಸ್ರಿ ಅವರು ಮಾತಾಡೋದು ನಾವು ಕೇಳಿಸ್ಕೊಂಡಿತ್ತು. ಜೊತೆಗೆ ಈಗ ಇರುವಂತದ್ದು ಅಂದ್ರೆ ನನ್ನ ಮಧ್ಯಸ್ಥಿಕೆಯಲ್ಲೇ ಎಲ್ಲ ಆಗ್ಬೇಕು, ನಾನೇ ದೊಡ್ಡಣ್ಣ, ವಿಶ್ವದಲ್ಲಿ ನನ್ನ ಮಾತೆಯಲ್ಲಿ ಆಗ್ಬೇಕು, ನನ್ನ ಮಾತೆ ಕೊನೆ, ನಾನು ಹೇಳಿದ್ದೆ ಎಲ್ಲ ಫೈನಲ್, ನಾನು ಹೇಳ್ದಂಗೆ ಉಳಿದ ರಾಷ್ಟ್ರಗಳು ಕೇಳಬೇಕು ಎನ್ನುವ ರಾಷ್ಟ್ರ ಅದರಲ್ಲೂ ಕೂಡ ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಮೂರನೇ ವಿಶ್ವ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧಾನ ಅಂತ. ಇಸ್ರೇಲ್ ವರ್ಸಸ್ ಇರಾನ್ 6ನೇ ದಿನದ ಭೀಕರ ಯುದ್ಧ ಇದು. ಇಸ್ರೇಲ್ ಪರ ಅಖಾಡಕ್ಕಿಳಿಯುತ್ತಾ ಹಾಗಾದ್ರೆ ಅಮೆರಿಕ ಸೇನೆ ಎನ್ನುವಂತ ಪ್ರಶ್ನೆ. ಇರಾನ್ಗೆ ನೇರ ವಾರ್ನ್ ಮಾಡಿರುವಂತಹ ಯುಎಸ್ ಅಧ್ಯಕ್ಷ ಖಮೇನಿ ಮುಂಡಾಟ ಬಿಟ್ಟು ಶರಣಾಗುವಂತೆ ಸೂಚನೆ ಕೂಡ ಈಗ ಕೊಡಲಾಗಿದೆ. ಬೇಷರತ್ ಶರಣಾಗತಿಗೆ ಸೂಚನೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಇದನ್ನೇ ಮಾಡೋದು. ಯಾಕಂತ ಹೇಳಿದ್ರೆ ಭಾರತ ಅಮೆರಿಕ ಯಾವ ರೀತಿಯಾಗಿ ಸಂಬಂಧ ಇದೆ, ಆ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ನಡುವೆ ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಮಧ್ಯಸ್ಥಿಕೆ ಮಾಡಿದ್ವಿ, ನಾನೇ ಸೀಸ್ ಫೈರ್ ಮಾಡೋಕೆ ಹೇಳಿದ್ದು. ಸೊ ಇದೆಲ್ಲವೂ ಕೂಡ ವಿಚಾರ ಬಹಿರಂಗವಾಯಿತು. ಅದೇ ಸಂಬಂಧಪಟ್ಟಂತೆ ಮಿಸ್ರಿ ಅವರು ಮಾತಾಡೋದು ನಾವು ಕೇಳಿಸ್ಕೊಂಡಿತ್ತು. ಜೊತೆಗೆ ಈಗ ಇರುವಂತದ್ದು ಅಂದ್ರೆ ನನ್ನ ಮಧ್ಯಸ್ಥಿಕೆಯಲ್ಲೇ ಎಲ್ಲ ಆಗ್ಬೇಕು, ನಾನೇ ದೊಡ್ಡಣ್ಣ, ವಿಶ್ವದಲ್ಲಿ ನನ್ನ ಮಾತೆಯಲ್ಲಿ ಆಗ್ಬೇಕು, ನನ್ನ ಮಾತೆ ಕೊನೆ, ನಾನು ಹೇಳಿದ್ದೆ ಎಲ್ಲ ಫೈನಲ್, ನಾನು ಹೇಳ್ದಂಗೆ ಉಳಿದ ರಾಷ್ಟ್ರಗಳು ಕೇಳಬೇಕು ಎನ್ನುವ ರಾಷ್ಟ್ರ ಅದರಲ್ಲೂ ಕೂಡ ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಮೂರನೇ ವಿಶ್ವ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧಾನ ಅಂತ. ಇಸ್ರೇಲ್ ವರ್ಸಸ್ ಇರಾನ್ 6ನೇ ದಿನದ ಭೀಕರ ಯುದ್ಧ ಇದು. ಇಸ್ರೇಲ್ ಪರ ಅಖಾಡಕ್ಕಿಳಿಯುತ್ತಾ ಹಾಗಾದ್ರೆ ಅಮೆರಿಕ ಸೇನೆ ಎನ್ನುವಂತ ಪ್ರಶ್ನೆ. ಇರಾನ್ಗೆ ನೇರ ವಾರ್ನ್ ಮಾಡಿರುವಂತಹ ಯುಎಸ್ ಅಧ್ಯಕ್ಷ ಖಮೇನಿ ಮುಂಡಾಟ ಬಿಟ್ಟು ಶರಣಾಗುವಂತೆ ಸೂಚನೆ ಕೂಡ ಈಗ ಕೊಡಲಾಗಿದೆ. ಬೇಷರತ್ ಶರಣಾಗತಿಗೆ ಸೂಚನೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಇದನ್ನೇ ಮಾಡೋದು. ಯಾಕಂತ ಹೇಳಿದ್ರೆ ಭಾರತ ಅಮೆರಿಕ ಯಾವ ರೀತಿಯಾಗಿ ಸಂಬಂಧ ಇದೆ, ಆ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ನಡುವೆ ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಮಧ್ಯಸ್ಥಿಕೆ ಮಾಡಿದ್ವಿ, ನಾನೇ ಸೀಸ್ ಫೈರ್ ಮಾಡೋಕೆ ಹೇಳಿದ್ದು. ಸೊ ಇದೆಲ್ಲವೂ ಕೂಡ ವಿಚಾರ ಬಹಿರಂಗವಾಯಿತು. ಅದೇ ಸಂಬಂಧಪಟ್ಟಂತೆ ಮಿಸ್ರಿ ಅವರು ಮಾತಾಡೋದು ನಾವು ಕೇಳಿಸ್ಕೊಂಡಿತ್ತು. ಜೊತೆಗೆ ಈಗ ಇರುವಂತದ್ದು ಅಂದ್ರೆ ನನ್ನ ಮಧ್ಯಸ್ಥಿಕೆಯಲ್ಲೇ ಎಲ್ಲ ಆಗ್ಬೇಕು, ನಾನೇ ದೊಡ್ಡಣ್ಣ, ವಿಶ್ವದಲ್ಲಿ ನನ್ನ ಮಾತೆಯಲ್ಲಿ ಆಗ್ಬೇಕು, ನನ್ನ ಮಾತೆ ಕೊನೆ, ನಾನು ಹೇಳಿದ್ದೆ ಎಲ್ಲ ಫೈನಲ್, ನಾನು ಹೇಳ್ದಂಗೆ ಉಳಿದ ರಾಷ್ಟ್ರಗಳು ಕೇಳಬೇಕು ಎನ್ನುವ ರಾಷ್ಟ್ರ ಅದರಲ್ಲೂ ಕೂಡ ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಮೂರನೇ ವಿಶ್ವ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧಾನ ಅಂತ. ಇಸ್ರೇಲ್ ವರ್ಸಸ್ ಇರಾನ್ 6ನೇ ದಿನದ ಭೀಕರ ಯುದ್ಧ ಇದು. ಇಸ್ರೇಲ್ ಪರ ಅಖಾಡಕ್ಕಿಳಿಯುತ್ತಾ ಹಾಗಾದ್ರೆ ಅಮೆರಿಕ ಸೇನೆ ಎನ್ನುವಂತ ಪ್ರಶ್ನೆ. ಇರಾನ್ಗೆ ನೇರ ವಾರ್ನ್ ಮಾಡಿರುವಂತಹ ಯುಎಸ್ ಅಧ್ಯಕ್ಷ ಖಮೇನಿ ಮುಂಡಾಟ ಬಿಟ್ಟು ಶರಣಾಗುವಂತೆ ಸೂಚನೆ ಕೂಡ ಈಗ ಕೊಡಲಾಗಿದೆ. ಬೇಷರತ್ ಶರಣಾಗತಿಗೆ ಸೂಚನೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಇದನ್ನೇ ಮಾಡೋದು. ಯಾಕಂತ ಹೇಳಿದ್ರೆ ಭಾರತ ಅಮೆರಿಕ ಯಾವ ರೀತಿಯಾಗಿ ಸಂಬಂಧ ಇದೆ, ಆ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ನಡುವೆ ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಮಧ್ಯಸ್ಥಿಕೆ ಮಾಡಿದ್ವಿ, ನಾನೇ ಸೀಸ್ ಫೈರ್ ಮಾಡೋಕೆ ಹೇಳಿದ್ದು. ಸೊ ಇದೆಲ್ಲವೂ ಕೂಡ ವಿಚಾರ ಬಹಿರಂಗವಾಯಿತು. ಅದೇ ಸಂಬಂಧಪಟ್ಟಂತೆ ಮಿಸ್ರಿ ಅವರು ಮಾತಾಡೋದು ನಾವು ಕೇಳಿಸ್ಕೊಂಡಿತ್ತು. ಜೊತೆಗೆ ಈಗ ಇರುವಂತದ್ದು ಅಂದ್ರೆ ನನ್ನ ಮಧ್ಯಸ್ಥಿಕೆಯಲ್ಲೇ ಎಲ್ಲ ಆಗ್ಬೇಕು, ನಾನೇ ದೊಡ್ಡಣ್ಣ, ವಿಶ್ವದಲ್ಲಿ ನನ್ನ ಮಾತೆಯಲ್ಲಿ ಆಗ್ಬೇಕು, ನನ್ನ ಮಾತೆ ಕೊನೆ, ನಾನು ಹೇಳಿದ್ದೆ ಎಲ್ಲ ಫೈನಲ್, ನಾನು ಹೇಳ್ದಂಗೆ ಉಳಿದ ರಾಷ್ಟ್ರಗಳು ಕೇಳಬೇಕು ಎನ್ನುವ
ರಾಷ್ಟ್ರ ಅದರಲ್ಲೂ ಕೂಡ ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಮೂರನೇ ವಿಶ್ವ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧಾನ ಅಂತ. ಇಸ್ರೇಲ್ ವರ್ಸಸ್ ಇರಾನ್ 6ನೇ ದಿನದ ಭೀಕರ ಯುದ್ಧ ಇದು. ಇಸ್ರೇಲ್ ಪರ ಅಖಾಡಕ್ಕಿಳಿಯುತ್ತಾ ಹಾಗಾದ್ರೆ ಅಮೆರಿಕ ಸೇನೆ ಎನ್ನುವಂತ ಪ್ರಶ್ನೆ. ಇರಾನ್ಗೆ ನೇರ ವಾರ್ನ್ ಮಾಡಿರುವಂತಹ ಯುಎಸ್ ಅಧ್ಯಕ್ಷ ಖಮೇನಿ ಮೊಂಡಾಟ ಬಿಟ್ಟು ಶರಣಾಗುವಂತೆ ಸೂಚನೆ ಕೂಡ ಈಗ ಕೊಡಲಾಗಿದೆ. ಬೇಷರತ್ ಶರಣಾಗತಿಗೆ ಸೂಚನೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಇದನ್ನೇ ಮಾಡೋದು. ಯಾಕಂತ ಹೇಳಿದ್ರೆ ಭಾರತ ಅಮೆರಿಕ ಯಾವ ರೀತಿಯಾಗಿ ಸಂಬಂಧ ಇದೆ, ಆ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ನಡುವೆ ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಮಧ್ಯಸ್ಥಿಕೆ ಮಾಡಿದ್ವಿ, ನಾನೇ ಮಾಡಿದ್ದು, ನಾನೇ ಸೀಸ್ ಫೈರ್ ಮಾಡೋಕೆ ಹೇಳಿದ್ದು. ಸೊ ಇದೆಲ್ಲವೂ ಕೂಡ ವಿಚಾರ ಬಹಿರಂಗವಾಯಿತು. ಅದೇ ಸಂಬಂಧಪಟ್ಟಂತೆ ಮಿಸ್ತ್ರಿ ಅವರು ಮಾತಾಡೋದು ನಾವು ಕೇಳಿಸ್ಕೊಂಡಿದ್ವಿ. ಜೊತೆಗೆ ಈಗ ಇರುವಂತದ್ದು ಅಂದ್ರೆ ನನ್ನ ಮಧ್ಯಸ್ಥಿಕೆಯಲ್ಲೇ ಎಲ್ಲ ಆಗ್ಬೇಕು, ನಾನೇ ದೊಡ್ಡಣ್ಣ, ವಿಶ್ವದಲ್ಲಿ ನನ್ನ ಮಾತೆಯಲ್ಲಿ ಆಗ್ಬೇಕು, ನನ್ನ ಮಾತೆ ಕೊನೆ, ನಾನು ಹೇಳಿದ್ದೆ ಎಲ್ಲ ಫೈನಲ್ಲು, ನಾನು ಹೇಳ್ದಂಗೆ ಉಳಿದ ರಾಷ್ಟ್ರಗಳು ಕೇಳಬೇಕು ಎನ್ನುವ ರಾಷ್ಟ್ರ ಅದರಲ್ಲೂ ಕೂಡ ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಮೂರನೇ ವಿಶ್ವ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧಾನ ಅಂತ. ಇಸ್ರೇಲ್ ವರ್ಸಸ್ ಇರಾನ್ 6ನೇ ದಿನದ ಭೀಕರ ಯುದ್ಧ ಇದು. ಇಸ್ರೇಲ್ ಪರ ಅಖಾಡಕ್ಕಿಳಿಯುತ್ತಾ ಹಾಗಾದ್ರೆ ಅಮೆರಿಕ ಸೇನೆ ಎನ್ನುವಂತ ಪ್ರಶ್ನೆ. ಇರಾನ್ಗೆ ನೇರ ವಾರ್ನ್ ಮಾಡಿರುವಂತಹ ಯುಎಸ್ ಅಧ್ಯಕ್ಷ ಖಮೇನಿ ಮೊಂಡಾಟ ಬಿಟ್ಟು ಶರಣಾಗುವಂತೆ ಸೂಚನೆ ಕೂಡ ಈಗ ಕೊಡಲಾಗಿದೆ. ಬೇಷರತ್ ಶರಣಾಗತಿಗೆ ಸೂಚನೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಇದನ್ನೇ ಮಾಡೋದು. ಯಾಕಂತ ಹೇಳಿದ್ರೆ ಭಾರತ ಅಮೆರಿಕ ಯಾವ ರೀತಿಯಾಗಿ ಸಂಬಂಧ ಇದೆ, ಆ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ನಡುವೆ ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಮಧ್ಯಸ್ಥಿಕೆ ಮಾಡಿದ್ವಿ, ನಾನೇ ಮಾಡಿದ್ದು, ನಾನೇ ಸೀಸ್ ಫೈರ್ ಮಾಡೋಕೆ ಹೇಳಿದ್ದು. ಸೊ ಇದೆಲ್ಲವೂ ಕೂಡ ವಿಚಾರ ಬಹಿರಂಗವಾಯಿತು. ಅದೇ ಸಂಬಂಧಪಟ್ಟಂತೆ ಮಿಸ್ತ್ರಿ ಅವರು ಮಾತಾಡೋದು ನಾವು ಕೇಳಿಸ್ಕೊಂಡಿದ್ವಿ. ಜೊತೆಗೆ ಈಗ ಇರುವಂತದ್ದು ಅಂದ್ರೆ ನನ್ನ ಮಧ್ಯಸ್ಥಿಕೆಯಲ್ಲೇ ಎಲ್ಲ ಆಗ್ಬೇಕು, ನಾನೇ ದೊಡ್ಡಣ್ಣ, ವಿಶ್ವದಲ್ಲಿ ನನ್ನ ಮಾತೆಯಲ್ಲಿ ಆಗ್ಬೇಕು, ನನ್ನ ಮಾತೆ ಕೊನೆ, ನಾನು ಹೇಳಿದ್ದೆ ಎಲ್ಲ ಫೈನಲ್ಲು, ನಾನು ಹೇಳ್ದಂಗೆ ಉಳಿದ ರಾಷ್ಟ್ರಗಳು ಕೇಳಬೇಕು ಎನ್ನುವ ರಾಷ್ಟ್ರ ಅದರಲ್ಲೂ ಕೂಡ ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಮೂರನೇ ವಿಶ್ವ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧಾನ ಅಂತ. ಇಸ್ರೇಲ್ ವರ್ಸಸ್ ಇರಾನ್ 6ನೇ ದಿನದ ಭೀಕರ ಯುದ್ಧ ಇದು. ಇಸ್ರೇಲ್ ಪರ ಅಖಾಡಕ್ಕಿಳಿಯುತ್ತಾ ಹಾಗಾದ್ರೆ ಅಮೆರಿಕ ಸೇನೆ ಎನ್ನುವಂತ ಪ್ರಶ್ನೆ. ಇರಾನ್ಗೆ ನೇರ ವಾರ್ನ್ ಮಾಡಿರುವಂತಹ ಯುಎಸ್ ಅಧ್ಯಕ್ಷ ಖಮೇನಿ ಮೊಂಡಾಟ ಬಿಟ್ಟು ಶರಣಾಗುವಂತೆ ಸೂಚನೆ ಕೂಡ ಈಗ ಕೊಡಲಾಗಿದೆ. ಬೇಷರತ್ ಶರಣಾಗತಿಗೆ ಸೂಚನೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಇದನ್ನೇ ಮಾಡೋದು. ಯಾಕಂತ ಹೇಳಿದ್ರೆ ಭಾರತ ಅಮೆರಿಕ ಯಾವ ರೀತಿಯಾಗಿ ಸಂಬಂಧ ಇದೆ, ಆ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ನಡುವೆ ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಮಧ್ಯಸ್ಥಿಕೆ ಮಾಡಿದ್ವಿ, ನಾನೇ ಮಾಡಿದ್ದು, ನಾನೇ ಸೀಸ್ ಫೈರ್ ಮಾಡೋಕೆ ಹೇಳಿದ್ದು. ಸೊ ಇದೆಲ್ಲವೂ ಕೂಡ ವಿಚಾರ ಬಹಿರಂಗವಾಯಿತು. ಅದೇ ಸಂಬಂಧಪಟ್ಟಂತೆ ಮಿಸ್ತ್ರಿ ಅವರು ಮಾತಾಡೋದು ನಾವು ಕೇಳಿಸ್ಕೊಂಡಿದ್ವಿ. ಜೊತೆಗೆ ಈಗ ಇರುವಂತದ್ದು ಅಂದ್ರೆ ನನ್ನ ಮಧ್ಯಸ್ಥಿಕೆಯಲ್ಲೇ ಎಲ್ಲ ಆಗ್ಬೇಕು, ನಾನೇ ದೊಡ್ಡಣ್ಣ, ವಿಶ್ವದಲ್ಲಿ ನನ್ನ ಮಾತೆಯಲ್ಲಿ ಆಗ್ಬೇಕು, ನನ್ನ ಮಾತೆ ಕೊನೆ, ನಾನು ಹೇಳಿದ್ದೆ ಎಲ್ಲ ಫೈನಲ್ಲು, ನಾನು ಹೇಳ್ದಂಗೆ ಉಳಿದ ರಾಷ್ಟ್ರಗಳು ಕೇಳಬೇಕು ಎನ್ನುವ ರಾಷ್ಟ್ರ ಅದರಲ್ಲೂ ಕೂಡ ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಮೂರನೇ ವಿಶ್ವ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧಾನ ಅಂತ. ಇಸ್ರೇಲ್ ವರ್ಸಸ್ ಇರಾನ್ 6ನೇ ದಿನದ ಭೀಕರ ಯುದ್ಧ ಇದು. ಇಸ್ರೇಲ್ ಪರ ಅಖಾಡಕ್ಕಿಳಿಯುತ್ತಾ ಹಾಗಾದ್ರೆ ಅಮೆರಿಕ ಸೇನೆ ಎನ್ನುವಂತ ಪ್ರಶ್ನೆ. ಇರಾನ್ಗೆ ನೇರ ವಾರ್ನ್ ಮಾಡಿರುವಂತಹ ಯುಎಸ್ ಅಧ್ಯಕ್ಷ ಖಮೇನಿ ಮೊಂಡಾಟ ಬಿಟ್ಟು ಶರಣಾಗುವಂತೆ ಸೂಚನೆ ಕೂಡ ಈಗ ಕೊಡಲಾಗಿದೆ. ಬೇಷರತ್ ಶರಣಾಗತಿಗೆ ಸೂಚನೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಇದನ್ನೇ ಮಾಡೋದು. ಯಾಕಂತ ಹೇಳಿದ್ರೆ ಭಾರತ ಅಮೆರಿಕ ಯಾವ ರೀತಿಯಾಗಿ ಸಂಬಂಧ ಇದೆ, ಆ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ನಡುವೆ ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಮಧ್ಯಸ್ಥಿಕೆ ಮಾಡಿದ್ವಿ, ನಾನೇ ಮಾಡಿದ್ದು, ನಾನೇ ಸೀಸ್ ಫೈರ್ ಮಾಡೋಕೆ ಹೇಳಿದ್ದು. ಸೊ ಇದೆಲ್ಲವೂ ಕೂಡ ವಿಚಾರ ಬಹಿರಂಗವಾಯಿತು. ಅದೇ ಸಂಬಂಧಪಟ್ಟಂತೆ ಮಿಸ್ತ್ರಿ ಅವರು ಮಾತಾಡೋದು ನಾವು ಕೇಳಿಸ್ಕೊಂಡಿದ್ವಿ. ಜೊತೆಗೆ ಈಗ ಇರುವಂತದ್ದು ಅಂದ್ರೆ ನನ್ನ ಮಧ್ಯಸ್ಥಿಕೆಯಲ್ಲೇ ಎಲ್ಲ ಆಗ್ಬೇಕು,